ಪಟ್ಟಣದಲ್ಲಿ ಹೆಚ್ಚುತ್ತಿರುವ ಅಲೆಮಾರಿ ನಾಯಿಗಳ ಹಾವಳಿ, ಸಾರ್ವಜನಿಕರಲ್ಲಿ ಭೀತಿ, ಆಡಳಿತದಿಂದ ಶೀಘ್ರ ಕ್ರಮಕ್ಕೆ ಆಗ್ರಹ. ಬೇಲೂರು ಪಟ್ಟಣದ ವಿವಿಧ ಬೀದಿಗಳು ಹಾಗೂ ಮುಖ್ಯ ರಸ್ತೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಲೆಮಾರಿ ನಾಯಿಗಳ ಸಂಖ್ಯೆ ಹೆಚ್ಚುತ್ತಿದ್ದು, ಇದರಿಂದ ಸಾರ್ವಜನಿಕರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಬೆಳಗಿನ ಜಾವ ಶಾಲೆ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು, ಕೆಲಸಕ್ಕೆ ಹೋಗುವ ಮಹಿಳೆಯರು ಹಾಗೂ ಹಿರಿಯ ನಾಗರಿಕರು ನಾಯಿಗಳ ಗುಂಪುಗಳನ್ನು ನೋಡಿ ಜಾಗರೂಕತೆಯಿಂದ ನಡೆದುಕೊಳ್ಳಬೇಕಾದ ಪರಿಸ್ಥಿತಿ ಎದುರಾಗಿದೆ. ಪಟ್ಟಣದ ಕೆಂಪೇಗೌಡ ವೃತ್ತ, ಜೆಪಿ ನಗರ, ಮಾರುಕಟ್ಟೆ ಪ್ರದೇಶ, ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಹಾಗೂ ಒಳ ಬೀದಿಗಳಲ್ಲಿ ಹಾಗೂ ಕೆಲವು ಬಡಾವಣೆಗಳು ನಾಯಿ ಬಡಾವಣೆಗಳಾಗಿದೆ. ದಿನದಿಂದ ದಿನಕ್ಕೆ ನಾಯಿಗಳ ಸಂಖ್ಯೆ ಹೆಚ್ಚುತ್ತಿರುವುದು ನಾಗರಿಕರಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಕೆಲವು ನಾಯಿಗಳು ಬೈಕ್ ಸವಾರರನ್ನ ಬೆನ್ನಟ್ಟುವ, ರಾತ್ರಿ ವೇಳೆಗೆ ಒಟ್ಟುಗೂಡಿ ಬೊಗಳಿಸುವ ಘಟನೆಗಳು ನಿಯಮಿತವಾಗಿ ಗಮನಕ್ಕೆ ಬರುತ್ತಿವೆ. ಇದರಿಂದ ವಿಶೇಷವಾಗಿ ಮಹಿಳೆಯರು ಹಾಗೂ ಮಕ್ಕಳಲ್ಲಿ ಭಯ ಭೀತಿ ಹೆಚ್ಚಾಗಿದೆ. ಸ್ಥಳೀಯರು ಪುರಸಭೆಗೆ ಅನೇಕ ಬಾರಿ ಮನವಿ ಸಲ್ಲಿಸಿದರೂ ಸಮಸ್ಯೆ ಇನ್ನೂ ಬಗೆಹರಿಯದಿದ್ದಾಗ ಸಾರ್ವಜನಿಕ ಅಸಮಾಧಾನ ಹೆಚ್ಚಾಗಿದೆ. ನಾಯಿಗಳ ಶಸ್ತ್ರೀಕರಣ, ಲಸಿಕಾಕರಣ ಹಾಗೂ ಪಶು ವೈದ್ಯಕೀಯ ತಂಡಗಳ ಮೂಲಕ ನಿಯಮಿತವಾಗಿ ಹಿಡಿತ ಕಾರ್ಯಾಚರಣೆ ನಡೆಸುವ ಅಗತ್ಯತೆಯನ್ನು ನಾಗರಿಕರು ಪ್ರಸ್ತಾಪಿಸಿದ್ದಾರೆ. ಅಲ್ಲದೆ ಪಟ್ಟಣದ ಕಸದ ನಿರ್ವಹಣೆ ಸರಿಯಾಗಿ ನಡೆಯದೇ ಇರುವುದು ನಾಯಿಗಳ ಸಂಖ್ಯಾ ವೃದ್ಧಿಗೆ ಪ್ರಮುಖ ಕಾರಣವೆಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪಟ್ಟಣದ ಸುರಕ್ಷತೆ ಹಾಗೂ ಸಾರ್ವಜನಿಕ ಆರೋಗ್ಯ ಕಾಪಾಡುವ ದೃಷ್ಟಿಯಿಂದ ನಗರ ಪಂಚಾಯಿತಿಗೆ ತಕ್ಷಣ ಪರಿಣಾಮಕಾರಿ ಕ್ರಮ ಕೈಗೊಳ್ಳುವಂತೆ ಬೇಲೂರು ನಾಗರಿಕರು ಒಟ್ಟಾಗಿ ಒತ್ತಾಯಿಸಿದ್ದಾರೆ. ಈ ವಿಷಯದ ಬಗ್ಗೆ ಮಾತನಾಡಿದ ಹೇಮಾ ಗಿರೀಶ್, ಬಾಳೆಹಣ್ಣು ರಮೇಶ್, ಬೆಳಗ್ಗೆ ನಮ್ಮ ಮಕ್ಕಳು ಶಾಲೆಗೆ ಹೋಗುವಾಗ ರಸ್ತೆಯ ಮೂಲೆಗಳಲ್ಲಿ ಗುಂಪಾಗಿ ಕೂತಿರುವ ನಾಯಿಗಳಿಂದ ಭಯವಾಗುತ್ತದೆ. ಕೆಲವೊಮ್ಮೆ ಬೈಕ್ ಸವಾರರನ್ನ ಬೆನ್ನಟ್ಟುವ ಘಟನೆ ನಡೆದಿರುವುದನ್ನು ನಾವೇ ನೋಡಿದ್ದೇವೆ. ಇದರ ನಿಯಂತ್ರಣಕ್ಕೆ ಪಟ್ಟಣ ಪಂಚಾಯಿತಿ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಬೀದಿಗಳಲ್ಲಿ ರಾತ್ರಿ ವೇಳೆ ನಾಯಿಗಳ ಸಂಖ್ಯೆ ಹೆಚ್ಚು. ಅಂಗಡಿ ಮುಚ್ಚಿಕೊಂಡು ಮನೆಗೆ ಹಿಂತಿರುಗುವಾಗ ಕೆಲವೊಮ್ಮೆ ರಸ್ತೆಯಲ್ಲಿಯೇ ತೊಂದರೆಯಾಗುತ್ತದೆ. ಕಸ ವಿಲೇವಾರಿ ಸರಿಯಾಗಿ ಆಗದಿರುವುದು, ಕೋಳಿ ತ್ಯಾಜ್ಯಗಳ ಹಸಿ ಮಾಂಸ ಇದರ ಪ್ರಮುಖ ಕಾರಣ. ಕೆಲ ದಿನಗಳ ಹಿಂದೆ ನಾಯಿಗಳು ಕರುವನ್ನ ಎಳೆದಾಡಿ ತಿಂದ ಘಟನೆಯೂ ನಡೆದಿದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕಸ ನಿಗಾ ಮತ್ತು ನಾಯಿಗಳ ಸಂತಾನಹರಣ ಶಸ್ತ್ರಚಿಕಿತ್ಸೆ ಕ್ರಮಗಳನ್ನು ತಕ್ಷಣ ಆರಂಭಿಸಬೇಕು ಎಂದು ಬೇಡಿಕೆ ಇಟ್ಟರು. ವಾಯುವಿಹಾರಕ್ಕೆ ಹೋಗೋರಿಗೆ ತುಂಬ ಅನಾನುಕೂಲ ಆಗಿದೆ. ವಯಸ್ಸಾದವರು ಕೂಡ ಹೋಗ್ತಾ ಇರ್ತಾರೆ, ಎಲ್ಲರೂ ಕೂಡ ವಾಕ್ ಹೋಗ್ತಾ ಇರ್ತಾರೆ. ಅಂಥ ಟೈಮ್ನಲ್ಲಿ ನಾಯಿಗಳು ನೋಡಿ ಅವ್ರ ಕೈಯಿಂದ ಎಲ್ಲರ ಕೈಯಲ್ಲಿ ಒಂದು ಕೋಲ್ ಹಿಡ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಬಂದರೆ ದಯಮಾಡಿ ಇದನ್ನು ಗಮನಿಸಬೇಕು ಮೇಲಧಿಕಾರಿಗಳು ಅಂತ ಕೇಳ್ಕೊಳ್ತೀವಿ. ರಸ್ತೆಯಲ್ಲಿ 15-20 ನಾಯಿ ಪ್ರತಿದಿನ ಒಂದು ಗುಂಪು ಮಾಡ್ಕೊಂಡು ಈ ರಸ್ತೆಯಲ್ಲಿ ಜನಗಳಿಗೆ ಓಡಾಡಕ್ಕೆ ಬರ್ತಾಯಿಲ್ಲ. ಆಮೇಲೆ ವಾಹನಗಳು ಹೋಗ್ತಿದ್ರೆ ಮೈ ಮೇಲೆ ಬೀಳ್ತವೆ. ಕೆಲವು ನೆನ್ನೆ ದಿವಸ ಒಂದು ದಂಪತಿ ಖುಷಿ ಓದ್ಬೇಕಾದ್ರೆ ನಾಯಿಗಳು ಬಿದ್ದು ಕೆಳಗಡೆ ಬಿದ್ದು ಏಟಾಯಿತು.
ನಾವು ಕೂಡ ಈಗ ಬರ್ತಾ ಇರ್ತೀವಿ ಬೆಳಗ್ಗೆದ್ದು. ಈ ಬೆಳಗ್ಗೆನೇ ಊತರ ಗಾಳಿ ಹೋಗ್ತಿದ್ದೀವಿ. ಈ ಟೈಮಲ್ಲಿ ಸಿಕ್ಕಾಪಟ್ಟೆ ನಾಯಿಗಳು ಮೇಲೆ ಬರ್ತವೆ. ಯಾರು ಕೂಡ ಅಧಿಕಾರಿಗಳು ತಲೆ ಕೆಡಿಸ್ತಿಲ್ಲ. ಬೇಲೂರು ಪಟ್ಟಣದಲ್ಲಿ ಬರ್ತಿ ಎಲ್ಲಿ ಸುತ್ತಿರೋ ನಾಯಿಯಾಗಿದೆ. ವೆಹಿಕಲ್ಗೆ ಅಡ್ಡ ಬರ್ತವೆ, ಬಿದ್ದೋಗಂಥ ಸ್ಥಿತಿ ಬಂದಿದೆ. ದಯಮಾಡಿ ಅಧಿಕಾರಿಗಳು ಗಮನ ಇಟ್ಟು ಈ ನಾಯಿಗಳನ್ನು ಬೇರೆ ಕಡೆ ಸಾಕಿಸೋಕ್ಕೆ ದಯವಿಟ್ಟು ಎಲ್ಲರೂ ಕೂಡ ಎಚ್ಚರಿಸಬೇಕು. ಇಲ್ಲಾಂದ್ರೆ ಅಪಘಾತ ಆಗುತ್ತೆ. ಇಷ್ಟು ನಾಯಿಗಳು ಹಾವಳಿ ಆದರೆ ತಿರ್ಗಾಡೋಕ್ಕಾಗ್ತಿಲ್ಲ. ಮಕ್ಕಳು ಬರೀ ಶಾಲೆಗೆ ಓಡಾಡೋಕ್ಕಾಗ್ತಿಲ್ಲ. ನಾವು ಜನಗಳೇ ತಿರ್ಗಾಡೋಕ್ಕಾಗ್ತಿಲ್ಲ. ದಯವಿಟ್ಟು ಎಲ್ಲರೂ ಕೂಡ ಎಚ್ಚರಿಸಬೇಕು ಅಂತ ಮನವಿ ಮಾಡ್ತೀವಿ.